ಹಾಯ್ ಗಾಯ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಅಫ್ಕೋರ್ಸ್ ಎಲ್ಲರೂ ಸ್ಟಾರ್ಟ್ ಮಾಡಿರೋ ಹಾಗೆ ನಾನು ಒಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಬೇಕು ಅಂತ ತುಂಬ ದಿನದಿಂದ ಆಸೆ ಇಟ್ಕೊಂಡಿದ್ದೆ. ಬಟ್ ಎಲ್ಲರೂ ಫಸ್ಟ್ ಇಂಟ್ರೊಡಕ್ಷನ್ ಅದು ಇದು ಅಥವಾ ವೀಡಿಯೋ ಅಂತ ಸ್ಟಾರ್ಟ್ ಮಾಡ್ತಾರೆ. ಅಫ್ಕೋರ್ಸ್ ಅವರೆಲ್ಲ ತುಂಬಾ ಇಂಪ್ರೂವ್ ಆಗಿ ತುಂಬ ಸಬ್ಸ್ಕ್ರೈಬರ್ಸ್, ಫಾಲೋವರ್ಸ್, ಫ್ಯಾನ್ಸು ಎಲ್ಲನೂ ಪಡ್ಕೊಂಡಿದ್ದಾರೆ. ಸೊ ನನಗೂ ಅದೇ ಒಂದು ಆಸೆ ಇತ್ತು ಮುಂಚೆಯಿಂದನೂ, ಅದಕ್ಕೊಂದೇ ಟೈಮ್ ಬಂದಿರಲಿಲ್ಲ. ಬಟ್ ಇವತ್ತು ಓಪ್ಸೋ ನನಗೆ ಆ ಟೈಮ್ ಬಂದಿದೆ ಅಂತ. ಸೊ ನಾನು ಈಗ ಚಿಕ್ಕದಾಗಿ ಏನೋ ಒಂದು ಅರ್ನಿಂಗ್ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡು ಅಜ್ಜಾಸ್ ಕ್ಯಾಂಡಲ್ಸ್ ಅಥವಾ ಅಜ್ಜಾಸ್ ಎಂಟರ್ಪ್ರೈಸಸ್ ಆರ್ ಅಜ್ಜಾಸ್ ಅನ್ನೋ ನೇಮಲ್ಲೇ ಎಲ್ಲದನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬಿಕಾಸ್ ನಾನು ತುಂಬ ನಂಬುವಂತಹ ದೇವರು ಅನ್ನೋಕ್ಕಿಂತ ಅದು ಹೇಳೋಕ್ಕಾಗದೇ ಇರೋವಷ್ಟು. ಸೊ ಅದೇ ನೇಮಲ್ಲಿ ನಾನು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಿಕೊಂಡೆ. ಫಸ್ಟ್ ಬಂದು ಅದು ಒಂದು ಫುಡ್ ಬಿಸ್ನೆಸ್ಸಾಗಿ ಸ್ಟಾರ್ಟ್ ಆಯಿತು. ಸೊ ಅದಾದಮೇಲೆ ಮತ್ತೆ ಇವಾಗ ಅದೇ ನೇಮಲ್ಲಿ ನನ್ನದೊಂದು ಓನ್ ಕ್ಯಾಂಡಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀನಿ, ಅಜ್ಜಾಸ್ ಕ್ಯಾಂಡಲ್ಸ್ ಅಂತ. ಸೊ ಇವತ್ತು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನನಗೆ ಯಾವುದೇ ಇಂಟ್ರೊಡಕ್ಷನ್ಸ್ ಅಂತ ಕೊಡೋಕ್ಕೆ ಹೋಗಲ್ಲ ಆ್ಯಂಡ್ ಆಲ್ಸೋ ಫೇಸ್ ರಿವೀಲ್ ಕೂಡ ಮಾಡೋದಿಲ್ಲ. ಜಸ್ಟ್ ಅಬೌಟ್ ಪ್ರಾಡಕ್ಟ್ಸ್. ನಾನು ಹ್ಯಾಂಡ್ ಮೇಡ್ ಕೆಲವೊಂದು ಕ್ಯಾಂಡಲ್ಸು ಅಥವಾ ಈ ಪೈಪ್ ಕ್ಲೀನರ್ಸಿಂದ ಫ್ಲವರ್ಸು ಅಥವಾ ಬೇರೆ ಬೇರೆ ರಿಟರ್ನ್ ಗಿಫ್ಟ್ ಥರ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ನನ್ನದು ಡ್ರೀಮ್ ಆಗಿದೆ ಆ್ಯಕ್ಚುಲಿ, ಏನಾದರೂ ಬಿಸ್ನೆಸ್ ಮಾಡಬೇಕು. ಆ್ಯಂಡ್ ಒನ್ ಮೋರ್ ಥಿಂಗ್ ಅಂತಂದರೆ, ಐ ವಾಸ್ ವರ್ಕಿಂಗ್, ಮುಂಚೆಲ್ಲ ವರ್ಕ್ ಮಾಡ್ತಾಯಿದ್ದೆ. ಸೊ ಮದುವೆ ಆಯಿತು. ಮದುವೆ ಆದಮೇಲೆ ಮತ್ತೆ ಈ ವರ್ಕ್ ಮಾಡಬೇಕು ಅನ್ನೋದೇ ಒಂದು ಬೋರಿಂಗ್ ಅನಿಸ್ಬಿಡ್ತು ನನಗಂತೂ. ಸೊ ಮನೇಲೇ ಇಟ್ಕೊಂಡು ಏನಾದರೂ ಮಾಡಬೇಕು. ಸೊ ಹಂಗಂತ ಸುಮ್ಮನೆ ಇರೋಕ್ಕೂ ಆಗೋದಿಲ್ಲ. ಸೊ ವಿ ಹ್ಯಾವ್ ಟು ಡೂ ಸಮಥಿಂಗ್. ಸುಮ್ಮನೆ ಇರೋಕ್ಕಿಂತ ಏನಾದ್ರು ಮಾಡ್ಬೋದು ಅನ್ನೋ ನನ್ನ ಕಾನ್ಸೆಪ್ಟ್ ಆಗಿತ್ತು. ಸೊ ಅದಕ್ಕೋಸ್ಕರ ನಾನು ಇವತ್ತಿಂದ ಯೂಟ್ಯೂಬ್ ಚಾನಲ್ ಮಾಡಬೇಕು. ಯೂಟ್ಯೂಬಲ್ಲಿ ನನ್ನದೇ ಆದ ಏನು ಮಾಡ್ತಿದ್ದೀನಿ ಅನ್ನೋದು ಅಪ್ಡೇಟ್ನ ಕೊಡಬೇಕು. ಮೇ ಬಿ ಡೈಲಿ ವ್ಲಾಗ್ ಕೊಡೋಕ್ಕಾಗಿಲ್ಲ ಅಂದ್ರೂ ಈ ಥರ ಏನು ಮಾಡ್ತಿದ್ದೀನಿ ಅನ್ನೋದನ್ನು ಕೊಡ್ಬೋದು ಅಂತ ನನಗನ್ಸುತ್ತೆ. ಸೊ ನನಗೂ ಎಲ್ಲರಿಗೆ ಸಪೋರ್ಟ್ ಮಾಡಿ, ನನ್ನ ಚಾನಲ್ಗೂ ಸಪೋರ್ಟ್ ಮಾಡಿ, ಒಂದು ಅಚೀವ್ ಮಾಡೋಕ್ಕೆ ಹೆಲ್ಪ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಸೊ ನಾನು ಏನೆಲ್ಲ ಮಾಡ್ತಿದ್ದೀನಿ ಅಂತ ಹೇಳ್ತಾ ಇದ್ದೀನಿ ಇವಾಗ. ಇದೆಲ್ಲ ಏನಂತ ಅಂದರೆ ಪೈಪ್ ಕ್ಲೀನರ್ಸ್. ಇದು ಸುಮ್ಮನೆ ಬೋರ್ ಆದಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದಂಥದ್ದು. ಇದು ನಾನು ಆ್ಯಕ್ಚುಲಿ ಎಲ್ಲ ಕಡೆ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಬಿಕಾಸ್ ಆ್ಯಸ್ ಆಫ್ ನಾವು ನಾನೇನು GST ಏನೂ ಇಟ್ಕೊಂಡಿಲ್ಲ. ಸೊ ವಿತೌಟ್ GST ಮೀಶೋಲಿ ಅಥವಾ ಮೀಶೋಲಿ ಅಷ್ಟೇ ಸಾಧ್ಯ, ಅದು ವಿತಿನ್ ಕರ್ನಾಟಕ ಏನಾದರೂ ಮಾಡ್ತೀವಿ ಅಂತ. ಸೊ ಅದನ್ನು ಈ ಥರ ಫ್ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಮಾಡ್ತಾಯಿದ್ದೀನಿ. ಎಗೇನ್ ಇದು ಕ್ಯಾಂಡಲ್ಸ್, ಓಕೆನಾ? ಇದೆಲ್ಲ ಕ್ಯಾಂಡಲ್ಸ್, ಇದು ಕ್ಯಾಂಡಲ್ ಹೋಲ್ಡರ್ಸ್. ಸೊ ಈ ಥರ ಎಲ್ಲದನ್ನು ಮಾಡ್ತಾ ಹೋಗ್ತಾಯಿದ್ದೀನಿ. ಹೋಪ್ಸೋ ನಿಮಗೆ ಈ ಥರದ್ದೆಲ್ಲ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಸೊ ನೋಡಿ, ಆ್ಯಕ್ಚುಲಿ ನಾನೇನು ಪ್ಲ್ಯಾನ್ ಮಾಡ್ಕೋತಾ ಇದ್ದೀನಿ ಅಂತಂದರೆ, ರಿಟರ್ನ್ ಗಿಫ್ಟ್ಗೆ ಯಾರಾದರೂ ಇಂಟ್ರೆಸ್ಟ್ ಇದೆ ಅಥವಾ ಏನಾದರೂ ಮಾಡಬೇಕು ಅಂತ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಅವ್ರಿಗೆಲ್ಲ ನನ್ನ ಕಡೆಯಿಂದ ಗೈಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೇರೆ ಏನೂ ಮಾಡಲ್ಲ. ಈ ವ್ಲಾಗ್ಸಲ್ಲಿ ಎಲ್ಲರೂ ಅಂದ್ಕೊಂಡಾಗ ಅದು ಮಾಡ್ಬೋದು. ಕಂಟೆಂಟ್, ಆಫ್ಕೋರ್ಸ್ ಕಂಟೆಂಟ್ ಯಾರಿಗೂ ಸಿಗೋದಿಲ್ಲ ಆ್ಯಸ್ ಆಫ್ ನಾವು ಇನ್ ದ ಬಿಗಿನಿಂಗ್. ಸೊ ನನಗೂ ಹಾಗೇ ಈ ಸದ್ಯಕ್ಕೆ ಏನೂ ಕಂಟೆಂಟ್ ಇಲ್ಲ. ಸೊ ಮಾಡ್ತಾಯಿದ್ದೀನಿ. ಸೊ ದಿಸ್ ಇಸ್ ಆಲ್ ನಾನೇ ಮಾಡಿದ್ದು. ವರ್ಕ್ ಮಾಡ್ತಾಯಿಲ್ಲ ಅಂತ ಹೇಳ್ದೆ ಅಲ್ಲ. ಸೊ ಈ ಥರ ಎಲ್ಲ ಮಾಡ್ತಾಯಿದ್ದೀನಿ. ಸೊ ಏನಂತ ಅಂದರೆ, ಇದೇ ಥರ ಮಾಡಿ ನನ್ನ ಥೀಮ್ ಬಂದು ಸುಮ್ಮನೆ ಕೂತ್ಕೊಳ್ಳೋಕ್ಕಿಂತ ಈ ಥರ ಮಾಡ್ಬೋದಲ್ವ ಒಂದು ಕಾನ್ಸೆಪ್ಟಲ್ಲಿ ಐ ಆಮ್ ಡೂಯಿಂಗ್ ಇಟ್. ಓಪ್ಸೋ ನಿಮಗೂ ಇಷ್ಟ ಆಗುತ್ತೆ ಅಂತ. ಸೊ ನಾನು ಇದನ್ನ ಇಂಟ್ರಡಕ್ಷನ್ ಅಂತ ಏನೂ ಹಾಕೋದಿಲ್ಲ. ಆ್ಯಸ್ ಆಫ್ ನಾವು ಸದ್ಯಕ್ಕೆ ಇದು ನನ್ನ ಬಿಸ್ನೆಸ್ ಅಥವಾ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಾಯಿದ್ದೀನಿ ಅಂತ ಜಸ್ಟ್ ಒಂದು ಅಪ್ಡೇಟ್ ಅಷ್ಟೇ. ಸೊ ನಿಮ್ಮ ಮುಂದೆ ಇನ್ನು ಇದೇ ಥರ ಅಂದರೆ ಏನಾದರೂ ಮಾಡ್ತಾಯಿದ್ರೆ, ಸುಮ್ಮನೆ ಇದ್ದರೆ ನನಗೂ ಒಂದು ಟೈಮ್ ಪಾಸ್ ಆಗುತ್ತೆ ಮನೇಲಿದ್ದಾಗ. ಸೊ ಐ ವುಡ್ ಲೈಕ್ ಟು ಟಾಕ್ ಮೋರ್. ಸೊ ಹಾಗೇ ಕ್ಯಾಂಡಲ್ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಓಪ್ಸೋ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ನೋಡಿ. ಆ್ಯಂಡ್ ಈ ಮೌಲ್ಡ್ಸ್ ಎಲ್ಲ, ಈ ಕ್ಯಾಂಡಲ್ ಮೌಲ್ಡ್ಸ್ ಎಲ್ಲ ಆ್ಯಕ್ಚುಲಿ ನಾನು ಆನ್ಲೈನಲ್ಲಿ ತರಿಸ್ಕೊಂಡಿದ್ದು. ಎಲ್ಲ ಥರದ ಮೌಲ್ಡ್ಸ್ಗಳು ಸಿಗುತ್ತೆ. ಆ್ಯಸ್ ಆಫ್ ನನ್ನ ಬಜೆಟಿಗೆ ನಾನು ತರಿಸ್ಕೊಂಡಿದ್ದೀನಿ. ಇದನ್ನು ಅಷ್ಟೇ. ಇದನ್ನು ನಾನೇ ಮಾಡಿದ್ದು. ಆ್ಯಂಡ್ ಅಗೇನ್ ಇದೆಲ್ಲ ಕಿಡ್ಸಿಗೆ ತುಂಬ ಇಷ್ಟ ಆಗುತ್ತೆ ಅನ್ಕೋತೀನಿ. ಕ್ಯಾಂಡಲ್ ಲೈಟ್ ಡಿನ್ನರ್ ಅಥವಾ ಈ ಕ್ರಿಸ್ಮಸ್ ಟೈಮಲ್ಲಿ, ದೀಪಾವಳಿ ಟೈಮಲ್ಲಿ ಹಾಗೆ. ಆ್ಯಂಡ್ ದಿಸ್ ಥಿಂಗ್ ನೀವು ಯಾರಿಗಾದರೂ ರಿಟರ್ನ್ ಗಿಫ್ಟ್ ಮಾಡ್ಬೋದು ಅಥವಾ ಫ್ರೆಂಡ್ಸಿಗೆ, ಆರ್ ಎಲ್ಸ್ ಟೀಚರ್ಸ್ ಡೇ ಅಥವಾ ಚಿಲ್ಡ್ರನ್ಸ್ ಡೇ ಏನಾದರೂ ಇತ್ತಂತ ಅಂದರೆ ಮಕ್ಳಿಗೆ ಗಿಫ್ಟ್ ಕೊಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ಥರ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಎಲ್ರಿಗೂ ಅಷ್ಟೇ, ಯಾರೆಲ್ಲ ಮೇ ಬಿ ನೋಡೋಕ್ಕೆ ಇಷ್ಟಪಡದೇ ಇರ್ಬೋದು, ಬಟ್ ಅಟ್ಲೀಸ್ಟ್
ಕೂತ್ಕೊಂಡು ಕೇಳ್ತೀರಾ ಅಂತ ಅನ್ಕೋತೀನಿ. ಎಲ್ಲರೂ ಎಂತೆಂಥದ್ದು ಏನೇನೋ ರೀಲ್ಸ್ಗಳನ್ನ ಮಾಡಾಕ್ತಾರೆ ಅಂಥವ್ರಿಗೆಲ್ಲ ಲೈಕ್ಸ್ ಹೋಗುತ್ತೆ, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಎಲ್ಲ ಆಗ್ತಾರೆ. ಸೊ ಓಪ್ಸು ನಮ್ಮ ಎಫರ್ಟ್ಗೂ ಯಾರಾದರೂ ಈ ಥರ ಬೆಲೆ ಕೊಟ್ಟು ಸಬ್ಸ್ಕ್ರೈಬ್, ಲೈಕ್ಸ್, ಶೇರ್ಸನ್ನು ಮಾಡ್ತಾರೆ ಅಂದ್ಕೊತೀನಿ. ಸೊ ಡೇ ಬೈ ಡೇ ನಾನು ಇದು ಆ್ಯಕ್ಚುಲಿ ಸುಮ್ಮನೆ ಮಾಡಿಲ್ಲ, ಇದೆಲ್ಲ ನಾನು ಮಾಡಿ ಇಟ್ಕೊಂಡಿದ್ದೀನಿ ಸೇಲ್ ಮಾಡಬೇಕು ಅಂತ. ಸೊ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಯು ಜಸ್ಟ್ ಲೆಟ್ ಮೀ ನೋ, ನಾನು ಅದನ್ನು ಮಾಡ್ಕೊಡೋಕೆ ರೆಡಿ ಇದ್ದೀನಿ. ಆಲ್ಸೋ ನಾನು ಇನ್ನೊಂದನ್ನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ, ಅದು ನಾನು ನೆಕ್ಸ್ಟ್ ವೀಡಿಯೋಲಿ ಹೇಳ್ತೀನಿ ಏನು ಅಂತ ಹೇಳಿ. ಸೊ ಯಾ, ದಿಸ್ ಆಲ್ ಅಬೌಟ್ ಮೈ ಹೊಸದಾಗಿ ಸ್ಟಾರ್ಟ್ ಮಾಡಿರೋಂಥ ಯೂಟ್ಯೂಬ್ ಚಾನಲ್ ಬಗ್ಗೆ. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ಅಗೇನ್ ಯಾರಿಗಾದರೂ ಇಷ್ಟ ಆಯಿತು, ಈ ಥರ ಬೇಕು ಕ್ಯಾಂಡಲ್ಸ್, ಕಮ್ಮಿ ಬಜೆಟ್ನಲ್ಲಿ ನಾನು ಹಾಕೊಡೋಕೆ ರೆಡಿ ಇದ್ದೀನಿ. ಈವನ್ ಬಲ್ಕ್ ಆರ್ಡರ್ಸ್ ಕೂಡ ನಾನು ತೊಗೊಳೋಕೆ ರೆಡಿ ಇದ್ದೀನಿ. ಸೊ ಯಾ, ಥ್ಯಾಂಕ್ ಯು.